ಯಾವಕಿನ ಪಾಪ ಗುರುವಿಗಂದ ಗುರುಗಳು ಬಂದಾರಂತೇಳಿ ಹುಗ್ಗಿ ಮಾಡ್ಯಾಳ, ಹುಗ್ಗಿ ನೀಡ್ಯಾಳ. ಹುಗ್ಗಿ ನೀಡಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂಗಿನಾಗ ನತ್ತು ಉಚ್ಕೊಂಡು ಬಿತ್ತತ್ತ. ಹುಗ್ಗ್ಯಾಗ ಬಿದ್ದುಕೊಂಡು ಯಪ್ಪ ನತ್ತು ಬಿತ್ತಲ್ಲ ಯಪ್ಪ ಅಂದ. ಏನವ್ವ ನೀ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ. ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರೋಂಗಿಲ್ಲ, ಎಲ್ಲ ತೊಗೋಬೇಕಾಕದ ನಾವು ಅಂದು ಕೂಡ ಹಿಂಗೆ ರೇಯಪ್ಪ ಅಂದತ್ತ. ಹೌದು ಬಾ, ನಾವು ಗಂಗಳದಾಗ ಏನು ಬೀಳ್ತದೆ, ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕು ಯಾಕದ ಅಂದು ಕೂಡ ಆಯ್ತು ಬಿಡ್ರಿಯಪ್ಪ ತಗೊಂಡು ಸೇಮ್ ಬಿಟ್ಟಾಳ. ಮತ್ತೊಮ್ಮೆ ಹೋಗಿ ಅಂದ, ಏನ್ರಿ ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ, ಇವ ಏನು ಮಾಡ್ಯಾನ ಅದು ನತ್ತು ತೊಡಿ ಇಲ್ಲಿ ಸೊಂಡ್ಯಾಗ ಹಿಡ್ಕೊಂಡು ಈ ಕಡೆದು ಉಳ್ಳಕತ್ತಾನ. ಏನ್ರಿ ಉಳ್ಳಕತ್ಯಾನ. ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಅವ ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಇವೆಲ್ಲ ಗುರುಗಳ ನೀವು ಏನ್ರಿ? ಇವೆಲ್ಲ ಗುರುಗಳೇನ್ರಿ? ಯಾವನೋ ಬಂದಿನತ್ತ ಮನೆಗೆ ಬಂದಾನ, 10 ವರ್ಷ ಆಯ್ತು ನಾನು ನಿಮ್ಮ ಮನೆಗೆ ಬಂದಿಲ್ಲ. 10 ವರ್ಷ ಆಯ್ತು ನಿಮ್ಮ ಮನೆಗೆ ನಾ ಬಂದಿಲ್ಲ. ನಾ ಮೊದಲು ಬಂದಾಗ ಏನು ಕೊಡ್ತಿದ್ದೆ? ಪ್ರತಿ ವರ್ಷ ಅಂದ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗ 10 ವರ್ಷ ಆಯ್ತು ನಾ ಬಂದಿಲ್ಲ ನಿನ್ನ ಮನೆಗೆ. ಅದಕ್ಕೆ ಅದು 10 ವರ್ಷದ ಏಟಕ್ಕದ? 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ಬೇಕು ನೀ, ಅಂದರೆ ನಿನ್ನ ಮನ್ಯಾಗ ಉಣ್ತೀನಿ ಅಂದ. ಎಲ್ಲ ನೀಡ್ಯಾರ ಪಾಪ ಗಂಗಾಳದಾಗ. ನೀಡಿ ಭಕ್ತ ಅಷ್ಟಂಗೆ ಹಾಕ್ಯಾನ. 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ನಿನ್ನ ಮನೆಗೆ ಉಣ್ತೀನಿ ಅಂದ. ಯಪ್ಪ ನಾ ಬಡ ಮನುಷ್ಯ, ನಾ ಎಲ್ಲಿದ್ದು ಕೊಡಲಿ? ಅವಾಗ ವರ್ಷ ಬರ್ತಿದ್ರಿ, ವರ್ಷ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗೆಲ್ಲಿ ಕೊಡ್ಲಿಯಪ್ಪ, ನನ್ನ ಕೈಲಿ ಆಗಂಗಿಲ್ಲ. ಆಗಂಗಿಲ್ಲ ಅಂದ್ರೆ ಮಗನ ನಿನ್ನ ಮನ್ಯಾಗ ಉಣಂಗಿಲ್ಲ. ಗುರುವಿಗಂದ ಉಪವಾಸ ಕಳಿಸ್ತೇನೆ ನೀ? ಪಾಪ ಹತ್ತದ ಮಗನ ಬಸ್ ಮ್ಯಾಗ ಹೋಗಿಬಿಡ್ತು. ಹೆಂಗೆ ಕೈ ಮಾಡ್ದ ಗುರು ಪಾಪಿದ ಶಿಶುಮಾಗ ಅಳ್ಳಾಕತ್ತು. ಎಲ್ಲಿ ತರ್ಬೇಕ್ರಿ 20 ಚೀಲ, ಒಂದು ಸಾವಿರ ಅಳ್ಳಾಕತ್ತ. ಯಾವಾಗಂದ್ರೆ ಸೊಸಿ ಇದ್ಲು ಮನ್ಯಾಗ, ಸೊಸಿ ಬಾರಿ ಬೆರಿಕಿದ್ಲು. ಆಕೆ ಅಂದ್ಲು, ಯಾಕ್ರಿ ಮಾವು ಯಾಕೆ ಕಳ್ಳಾಕತ್ತೀರಿ? ಏನವ ಹಿಂಗೆ 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ ಅನ್ನಕತ್ತಾರ ಗುರುಗಳು. ಅದಕ್ಕೆ ಹ್ಯಾಂಗೆ ಮಾಡಲಿ? ಹಿಂಗ್ರೆ ಯಾಕತ್ರಿ? ಅವಾಗ ವರ್ಷ ಬರ್ತಿದ್ರು, ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗ 10 ವರ್ಷ ಆಯ್ತು ಬಂದಿಲ್ಲ, 10 ವರ್ಷದ ಒಮ್ಮೆ ಕೊಡು ಅನ್ನಕತ್ತ. ಹಿಂಗೆ ನೀವು ಸುಮ್ಮೀರಿ, ನಾ ಎಲ್ಲ ಉಣಿಸ್ತೀನಿ ಅಂದು ಬಂದ್ಲಕ್ಕೆ. ಯಪ್ಪ ನಾ ಸಾಷ್ಟಂಗೆ ಹಾಕ್ತೀನಿ, ಪ್ರಸಾದ ಮಾಡಿರಿ ಅಂದ್ಲು. ನೀ ಅಂದ್ರೆ ಅಂತ ದೊಡ್ಡ ಜಗದ್ಗುರು ಅನ್ನಿ. ಹಾಗೆ ಹೆಣ್ಮಗಳಿಗೆ ಸೊಸಿ ಬೈಲಕತ್ತಾನವ ಗುರು. ನೀ ಅಂದ್ರೆ ಏನು? ನೀ ಸಾಷ್ಟಂಗೆ ಹಾಕೋದು ಉಣ್ತೀನಿ ನಾನು ಉಣಂಗಿಲ್ಲ. ಹಂಗೆ ಯಾಕೆ ಉಣಂಗಿಲ್ಲ? ಅವಾಗೆಲ್ಲ ನನಗೆ ನಾವು ಪ್ರತಿ ವರ್ಷ 1 ಚೀಲ ಜೋಳ, 1 ಚೀಲ ಗೋಧಿ ಕೊಡ್ತಿದ್ರು. ಈಗ 10 ವರ್ಷ ಆಯ್ತು ನಾ ಬಂದಿಲ್ಲ, ಈಗ 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ರೆ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ. ಸೊಸಿ ಅಂದ್ಲು, ಇಟ್ಟೆ ಅಂದ್ಲಕ್ಕೆ. ಇದೇನು ದೊಡ್ಡಗದೆಪ್ಪ, ಕೊಡ್ತೀನಿ. 10 ಚೀಲ ಜೋಳ, 10 ಚೀಲ ಗೋಧಿಲ್ಲ, ನೀ ಏನು ಚಿಂತೆ ಮಾಡಬೇಡ, ಕೊಡ್ತೀನಿ. ಆದ್ರೆ ಅವಾಗ ನೀವು ಎಲ್ಲ ಪ್ರತಿ ವರ್ಷ ಬಂದೆ ಏನ್ರಿ, ಬಂದಾಗ ಒಮ್ಮೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನ್ರಿ ಒಂದು 5 ಹೋಳಿಗೆ ಏನ್ರಿ, ಒಂದು ಗಂಗಾಳ ಅನ್ನ ಉಣ್ತಿದ್ರಿಲ್ಲ ನೀವು. ಮತ್ತು 10 ವರ್ಷ ಆಯ್ತು ಬಂದಿಲ್ಲಲ್ಲ. 10 ವರ್ಷ ತಿಳ್ಕೊಂಡ್ರೆ ಬಂದಾಗ ಒಮ್ಮೆ 5 ಹೋಳಿಗೆ ಹಿಡಿ. ನೀ 50 ಹೋಳಿಗೆ ಉಣ್ಣು ಗುರು, ನಿನಗೆ 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ತೀನಿ ಅನ್ನೋದು. ಇವ ಅಂದ ಸುಮ್ಮ ಕಣ್ಣು ಮುಚ್ಕೊಂಡು ಉಣ್ಣತ್ತು. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇವೆಲ್ಲ ಗುರುಗಳು ಅಲ್ಲಿವು ಏನ್ರಿ? ಯಾವಕಿನ ಪಾಪ ಗುರುವಿಗಂದ ಗುರುಗಳು ಬಂದಾರಂತೇಳಿ ಹುಗ್ಗಿ ಮಾಡ್ಯಾಳ, ಹುಗ್ಗಿ ನೀಡ್ಯಾಳ. ಹುಗ್ಗಿ ನೀಡಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂಗಿನಾಗ ನತ್ತು ಉಚ್ಕೊಂಡು ಬಿತ್ತತ್ತ. ಹುಗ್ಗ್ಯಾಗ ಬಿದ್ದುಕೊಂಡು ಯಪ್ಪ ನತ್ತು ಬಿತ್ತಲ್ಲ ಯಪ್ಪ ಅಂದ. ಏನವ್ವ ನೀ ಅದು ಈಗ ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ. ಗಂಗಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರೋಂಗಿಲ್ಲ, ಎಲ್ಲ ತೊಗೋಬೇಕಾಕದ ನಾವು ಅಂದು ಕೂಡ ಹಿಂಗೆ ರೇಯಪ್ಪ ಅಂದತ್ತ. ಹೌದು ಬಾ, ನಾವು ಗಂಗಳದಾಗ ಏನು ಬೀಳ್ತದೆ, ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕು ಯಾಕದ ಅಂದು ಕೂಡ ಆಯ್ತು ಬಿಡ್ರಿಯಪ್ಪ ತಗೊಂಡು ಸೇಮ್ ಬಿಟ್ಟಾಳ. ಮತ್ತೊಮ್ಮೆ ಹೋಗಿ ಅಂದ, ಏನ್ರಿ ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ, ಇವ ಏನು ಮಾಡ್ಯಾನ ಅದು ನತ್ತು ತೊಡಿ ಇಲ್ಲಿ ಸೊಂಡ್ಯಾಗ ಹಿಡ್ಕೊಂಡು ಈ ಕಡೆದು ಉಳ್ಳಕತ್ತಾನ. ಏನ್ರಿ ಉಳ್ಳಕತ್ಯಾನ. ಉಣೋದ್ರಾಗಂದ ಈಕೆ ಮತ್ತೆ ಹುಗ್ಗಿ ತಂದು ನೀಡಿ ಅಂದ. ಆ ನೀಡಿ ಚಮಚನೆ ಒಳಗೆ ಒಗದ್ಲು ಹುಗ್ಗ್ಯಾಗ. ಏನ್ರಿ ಚಮಚನೆ ಹುಗ್ಗ್ಯಾಗ ಒಗದ್ಲು. ಯಾವಾಗ ಹುಗ್ಗ್ಯಾಗಿಂದ ಒಗದ್ಲು, ಏನವ ನೀ ಚಮಚನ ಒಗದು ಬಿಟ್ಟಲ್ಲ ಹುಗ್ಗ್ಯಾಗ, ಅದು ತೆಗಿಯೋದು. ಅಕ್ಕಿ ಅಂದ್ಲು, ಯಪ್ಪ ಗಂಗಳದಾಗ ಬಿದ್ದಿದ್ದು ಹೆಂಗೆ ಬಿಡ್ಲಕ್ಕೆ ಬರ್ತದೆ? ಗಂಗಳದಾಗ ಬಿದ್ದಿದ್ದು ಅಂದ್ರೆ ಬಿಡಕ್ಕೆ ಬರಲಿಯಪ್ಪ, ಚಮಚ ತಿನ್ನು. ಇಂಥದ್ದು ಹೆಂಗೆ ತಿಂತಾರ ಅದು? ಮತ್ತು ನತ್ತು ಹೆಂಗೆ ತಿಂತಿದ್ದಿ? ನತ್ತು ತಿನ್ಲಕ್ಕೆ ಬರ್ತದೆ, ಚಮಚ ತಿನ್ಲಕ್ಕೆ ಬರಲ್ಲ. ಸುಮ್ಮ ಸರಳ ಕೂಡ ನಾನು ನತ್ತು ಅಂದತ್ತು, ಬಾಯಾಗಿನ ತೆಗೆದು ಕೊಡ್ತತ್. ನಾನೇ ಯಾಕೆ ಹೇಳಕತ್ತೀನಂತಂದ್ರೆ ಇವೆಲ್ಲ ಅಂದ ಏನ್ರಿ ಜ್ವಾಳಕ್ಕೆ ರೊಕ್ಕಕ್ಕೆ ಬಡ್ದಾಡ್ತಕ್ಕಂಥ ಗುರು ಅಲ್ಲ ನಾ ಹೇಳಕತ್ತಿದ್ದು. ಗುರು ಎಂಥವು ಇರ್ಬೇಕಂತಕೊಂಡು ಕೇಳಿದ್ರೆ ಜ್ಞಾನಿ ಆಗಿರ್ಬೇಕು.
ಊರಿಗೊಂದು ಮಠಕ್ಕೊಬ್ಬ ಗುರುವಿನ ಎದಕ್ಕೆ ಮಾಡಿರ್ತಾರ? ಆ ಗುರು ಜ್ಞಾನಿಯಾಗಿರ್ತಕ್ಕಂಥ ಗುರುವಿನೇ ಹುಡುಕಿ ಮಾಡ್ತಾರ. ಅವ ಗುರುವಿಂದ ತಪಸ್ವಿ ಆಗಿರಬೇಕು, ಗುರುವಿಂದ ಜ್ಞಾನಿಯಾಗಿರಬೇಕು ಏನ್ರಿ. ಅವನಿಂದ ನಮ್ಮ ಬದುಕಂತಕ್ಕಂಥ ಹಸನ ಹಾಕದೆ, ಅವನಿಂದ ನಮ್ಮ ಮನೆತನಕ್ಕಿಂದ ಉದ್ಧಾರ ಹಾಕದ ತಿಳ್ಕೊಂಡ್ರೆ ನಾವೊಂದು ಗುರುವಿನಿಂದ ಮಾಡ್ಕೊಂಡಿರ್ತೀವಿ ಹೊರತಾಗಿ ಇದು ಸುಮ್ಸುನಿಂದ ಏನ್ರಿ ಮಠಕ್ಕೆ ತಂದು ಕುಂದಿರ್ತಾರ. ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಯಾಕೆ ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ತಗೊಂಡು ಹೇಳ್ತೇನೆ ತಗೊಂಡ್ರೆ ಇಡೀ ನಮ್ಮ ಶರೀರ ಅಂತಕ್ಕಂಥದ್ದನ್ನು ಮಾಂಸಮಯವಾಗಿರ್ತಕ್ಕಂಥ ಶರೀರವನ್ನು ಮಂತ್ರಮಯವಾಗಿರ್ತಕ್ಕಂಥ ಶರೀರವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಅದ ತಗೊಂಡು ಕೇಳಿದ್ರೆ ಒಬ್ಬ ಗುರುವಿನನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಇಲ್ಲ. ನಾವೇನು ಈ ಸದ್ಯ ಐತಿಲ್ಲ, ಇದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಆಗಿರ್ತದೆ. ಯಾವಾಗಿಂದ ಸದ್ಗುರುನಾಥ ಈ ದೇಹಕ್ಕೆ ಸಂಸ್ಕಾರ ಕೊಡ್ತಾನೆ. ಲಿಂಗ ದೀಕ್ಷೆ ಮಾಡಾಗ ನಿಮ್ಮ ಶರೀರಕ್ಕಿಂದ ಸಂಸ್ಕಾರ ಕೊಡ್ತಾನೆ. ಮಸ್ತಕದಿಂದ ಪಾದೋದಕ್ಕೆ ಹಚ್ತಾರ ಏನ್ರಿ, ಮಸ್ತಕದ ವಿಭೂತಿ ಹಚ್ತಾರ, ನಿಮ್ಮ ಮಸ್ತಕಿಂದ ಪತ್ರಿ ಹೂವಾದಿಗಳನ್ನು ಏರಿಸ್ತಾರ ಏನ್ರಿ, ಊದು ಬತ್ತಿ ಬೆಳಗ್ತಾರ, ಆರತಿ ಬೆಳಗ್ತಾರ. ಯಾಕೆ ಬೆಳಗ್ತಾರ್ರಿ? ಸುಮ್ಮನೆ ಯಾರೂ ಕೂಡ ಬೆಳಗಂಗಿಲ್ಲ. ಯಾಕೆ ಬೆಳಗ್ತಾರ ತಗೊಂಡ ಕೇಳಿದ್ರೆ ನಿನ್ನ ಶರೀರ ಅನ್ನತಕ್ಕಂಥದ್ದನ್ನು ತನ್ನ ಹಸ್ತ ನಿನ್ನ ಮಸ್ತಕದಿಂದ ಏನ್ರಿ ಮಂತ್ರ ಉಪದೇಶದಿಂದ ನಿನ್ನ ಮಾಂಸಮಯವಾಗಿರ್ತಕ್ಕಂಥ ಶರೀರ ಹೋಗಿ ಇದು ಮಂತ್ರಮಯವಾಗಿರ್ತಕ್ಕಂಥ ಶರೀರ ಆಯಿತು. ಇವತ್ತಿನಿಂದ ನೀ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ತಿಳ್ಕೊಂಡು ನಿನ್ನನ್ನೇ ದೇವರು ಮಾಡಿ ಕುಂದ್ರಿಸ್ತಾರ ತಿಳ್ಕೊಂಡೆ ನಿಮಗೆ ಮಸ್ತಕ್ಕಿಂದ ಪೂಜೆ ಮಾಡ್ತಾರೆ. ಅದ್ರಲ್ಲಿ ನಿನ್ನನ್ನೇ ದೇವರು ಮಾಡಿಬಿಡ್ತಾನೆ. ನೀ ದೇವರಾಗಿಬಿಟ್ಟು ಒಂದು ಸಾರಿ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಒಂದು ಮಾತು ಹೇಳ್ತೀನಿ ನಿಮಗೆ, ಯಾರೇ ಒಂದು ಸಾರಿ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಅವ್ರಿಗೆ ಮೈಲಿಗಿಲ್ಲ, ಮುಡ್ಚೆಟ್ಟಿಲ್ಲ, ನೀವು ಎಲ್ಲಿ ಸತ್ತಲ್ಲಿ ಹೋರಿ ಕೆಟ್ಟಲ್ಲಿ ಹೋರಿ. ಕೆಲವು ಮಂದಿ ತಲೆಗಿಂದ ಸಮಸ್ಯೆ ಅದ ಏನ್ರಿ, ಕೆಲವು ಜನರ ತಲೆಗಿಂದ ಸಮಸ್ಯೆ ಅದ. ಏನು ಸಮಸ್ಯೆ? ಹೌದ್ರಿ ಮುತ್ತಾರೆ, ನಾವು ಲಿಂಗ ದೀಕ್ಷೆ ಮಾಡ್ಕೋತೀವಿ, ನಾವು ಹೊರಗೆ ಎಲ್ಲರೂ ಹೋಟೆಲ್ದಾಗ ತಿಂತೀವಿ ರೀ. ಹೋಟೆಲ್ದಾಗ ತಿಂತೀವಿ ಅಂತಂತಿರಲಿಲ್ಲ, ಎಲ್ಲಿ ತಿಂದ್ರೂ ಏನೂ ಇಲ್ಲ. ಒಂದು ಸಾರಿ ನಾವು ಕೊಳ್ಳಾಗಿಂದ ಲಿಂಗ ಕಟ್ಕೊಂಡು ಬಳಕ ನೀ ಏನು ತಿಂದರೂ ಕೂಡ ಒಂದು ಈಟಿಂದ ಲಿಂಗಕ್ಕಿಂದ ತೋರಿಸಿ ನೀವು ಊಟ ಮಾಡಿದೆ ತಿಳ್ಕೊಂಡ್ರೆ ಏನ್ರಿ ಅದೆಲ್ಲವೂ ಕೂಡ ಪ್ರಸಾದ ಆಗ್ತದೆ. ನಿನ್ನ ಮನ್ಯಾಗೂ ಕೂಡ ಏನು ಊಟ ಮಾಡು ಈಟೆ. ಇದು ಕಂಡೀಷನ್ ಏನದ, ಒಂದು ಮಾಂಸ ಮುಟ್ಟುವಂಗಿಲ್ಲ, ಒಂದು ಸೆರೆ ಮುಟ್ಟಂಗಿಲ್ಲ, ಈಟೆ ಇದ್ರ ಕಂಡೀಷನ್. ನೀ ಎಲ್ಲಿನೂ ಹೋಗು, ಎಲ್ಲಿನೂ ಊಟ ಮಾಡು, ಹೋಟೆಲ್ದಾಗ ಉಣ್ಣು, ಖಾನಾವಳ್ಯಾಗ ಉಣ್ಣು, ಮನ್ಯಾಗ ಉಣ್ಣು. ಆಮೇಲೆ ಅಂದ್ರೆ ನಿಮ್ಮಂಗೆಂದ ಸ್ವಾಮಿಗಳ ಅಪರ ನಿಮ್ಮಂಗೆಂದ ಮೂರು ಹೊತ್ತು ನಮಗೆ ಹೆಂಗೆ ಜಳಕ ಮಾಡೋಕ್ಕಾಗದೆ? ಲಿಂಗ ದೀಕ್ಷೆ ಮಾಡ್ಕೊಂಡು 3 ಹೊತ್ತು ಕೂಡ ಸ್ನಾನ ಹತ್ತಂಗಿಲ್ಲ ಅಲ್ರಿ. ನಿಮ್ಮಂಗೆಂದ ನಾವು ಸನ್ಯಾಸಿಗಳ ನಾವು ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಮುಂಜಾನೆ ಅಂದ್ರೆ ತಾಸುಗಟ್ಟಲೆ ಪೂಜೆ ಮಾಡ್ಕೋಬೇಕನ್ನ ಕತ್ಕೊಂಡು ಕೇಳಿದ್ರೆ ನೀ ಟೈಮ್ ಇತ್ತು ಅಂದ್ರೆ ತಾಸು ಮಾಡ್ಕೋ, ನಿನ್ನ ಹತ್ರ ಟೈಮೇ ಇಲ್ಲ ತಿಳ್ಕೊಂಡ್ರೆ 5 ನಿಮಿಷದೊಳಗೆ ಬರೀ ಲಿಂಗಕ್ಕೆ ಅಂದ ನೀರು ಹಾಕಿ ಮೈಯಾರಿ ತೊಗೋತೀವಿಲ್ಲ. ನಾವು ಮೈ ತೊಗೋತೀವಿಲ್ಲ ರೀ, ಮೈ ತೊಗೋತೀವಿ. ಮೈ ತೊಗೋತೀವಿ ಅಂತಂದಾಗ ಲಿಂಗಕ್ಕೆ ನೀರು ಇರ್ತದ. ಒಂದು ಈಟು ಬರೋದು, ಒಂದು ಈಟು 3 ಬಟ್ಟೆ ಹಣಿಮೆಗಿಂದ ವಿಭೂತಿ ಹಚ್ಕೋರಿ, ಲಿಂಗಕ್ಕಿಂದ ಒಂದು 2 ಹನಿಯಿಂದ ನೀರು ಹಾಕ್ರಿ. ನಮ್ಮ ಲಿಂಗೈಗಿಂದ ಇಟ್ಟು ಹೂವನೇ ಬೇಕು, ಅಟ್ಟು ಪತ್ರಿನೇ ಬೇಕು ಅನ್ನುವಂಥದ್ದು ಏನಿಲ್ಲ. ಒಂದು ಈಟು ಮನೆಯಾಗ ಇದ್ದಿದ್ದೆ ಅಂದರೆ ಒಂದಿಟ್ಟು ವಿಭೂತಿ ಹಚ್ಕೊಂಡು ಏನ್ರಿ ಹಿಂಗೆ ಗುರುನಾಥ್ ಹೇಳಿರ್ತಕ್ಕಂಥ ಕಿವ್ಯಾಗ ಹೇಳಿರ್ತಕ್ಕಂಥ ಮಂತ್ರನೇ ಹಿಂಗೆ ಪಠನ ಮಾಡ್ಕೊಂತ ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ಇದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ಲಿಂಗ ದೀಕ್ಷೆ ಮಾಡ್ಕೋರಿ. ನೀವು ದೇವ್ರು ನೋಡ್ಬೇಕಲ್ಲ, ನಿಜವಾಗಿರ್ತಕ್ಕಂಥ ದೇವ್ರು ನೋಡ್ಬೇಕಲ್ರಿ. ಬಾಳದ್ರೆ ಒಂದು 2 ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ. ಒಂದು 2 ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ. ನೀವು ಎಲ್ಲಿನೂ ಹೋಗೋದು ಬೇಕಲ್ಲ, ದೇವ್ರು ತೋರಿಸ್ತೀನಿ ಅಂದ್ಕೊಳ್ಳೋಣ. ಎಲ್ಲೇನಂದ ತಿರುಪತಿಗೆ ಕರ್ಕೊಂಡು ಹೋಗ್ತಾರ, ಕಾಶಿ ಕರ್ಕೊಂಡು ಹೋಗ್ಕರತ್ತಿಲ್ಲ, ತೀತಿಲ್ಲ. ಶರಣರು ಒಂದು ಮಾತು ಹೇಳಿಬಿಟ್ಟಾರ, ಅವು ಯಾವ ಕೂಡ ದೇವರುಗಳು ದೇವರಲ್ಲ ಏನ್ರಿ. ನಿಜವಾಗಿರ್ತಕ್ಕಂಥ ದೇವರನ್ನು ನೀವು ನೋಡಬೇಕಾಗಿತ್ತು ತಿಳ್ಕೊಂಡ್ರೆ ನೀವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋರಿ. ಆ ದೇವ್ರು ಹೆಂಗೆ ಕಾಣ್ತಾನೆ ತಿಳ್ಕೊಂಡು ಕೇಳಿದ್ರೆ ಲಿಂಗ ದೀಕ್ಷೆ ಆದ ಬಳಿಕ ಅದಕ್ಕೆ ಚಂದ ಕಂತಿ ಕುಂದಿರ್ಸ್ಬೇಕು. ಲಿಂಗಕ್ಕೆ ಏನ್ರಿ ಕಂತಿ ಕುಂದಿರ್ಸ್ಬೇಕು. ಆ ಲಿಂಗ ಹೆಂಗಿರ್ಬೇಕು ತಿಳ್ಕೊಂಡು ಕೇಳಿದ್ರೆ ಏನ್ರಿ ಕನ್ನಡಿ ಇದ್ದಂಗೆ ಇರ್ಬೇಕು ಲಿಂಗ. ನಾವು ಒಬ್ಬರ ಮನೆಗೆ ಹೋಗಿರ್ತೀವಲ್ಲ, ಹಡ್ತಿ ಕಡ್ಲಿ ಹೊಲದಾಗ ಎರಿಬಿಡಿ ಸೀಳ್ದಂಗೆ ಸೀಳಿರ್ತದ. ಅದು ಬೆಳೆ ಬೂರ್ಸ್ಗಟ್ಟಿರ್ತಾವೆ ಏನ್ರಿ. ಹಂಗಲ್ಲ ಅದು ಲಿಂಗ. ಮತ್ತು ಅದು ಲಿಂಗನೂ ಕೂಡ ಒಂದು ಅಳತಿ ಬೇಕು. ಮೊನ್ನೆ ಇಲ್ಲೊಂದು ಮನೆಯಿಂದ ಪಾದ ಪೂಜೆಗೆ ಹೋಗಿ ನಾವು ಪಾದ ಪೂಜೆ ಆದ ಕೂಡ ಪಾದ ಕೊಡ್ಬೇಕಲ್ಲ. ಒಬ್ಬ ಹೆಣ್ಮಗಳಂದ ಲಿಂಗ ತಂದು ಈಟಿ ಅದ ಲಿಂಗ, ಈಟಿ ಅದ ಲಿಂಗದ ಮ್ಯಾಗ ನಾ ಪಾದೋದಕ್ಕೆ ಹಾಕದೆ ತಗೋರಿ ಪಾದಕ್ಕೆ ತೋರಿ ಅಂದ್ಕೊಳ್ಳ ಅಡ್ಡು ನುಂಗಿ ಕೂತು ಲಿಂಗ ಪಾದಕ್ಕೆ ಅಡ್ಡು ಕೂಡ ನುಂಗಲ್ಲು. ಯಾಕೆ ಲಿಂಗ ಎಲ್ಲ ಇತ್ತು ಒಂದಿನ ನೀನೇ ತಗೊಂಡೆ ಲೆಪ್ಪ ನಾ ನುಂಗದೆ ಹಂಗೆ. ಮತ್ತು ನಾಳೆಗೆ ಹಂಗೆ ಪೂಜೆ ಯಾಕೆ ಲಿಂಗ ಹೊಳಿಬೇಕ ತಗೊಂಡು ಹೇಳ್ತೀನಿ ತಗೊಂಡು ಕೇಳಿದ್ರೆ
ಆ ಲಿಂಗದೊಳಗೆ ಹಿಂಗೆ ಅಂಗೈಗಿಂದ ಹಿಡ್ಕೊಂಡಿವೆ ತಿಕ್ಕೊಂಡ್ರೆ ಆ ಲಿಂಗದೊಳಗಿಂದ ಬೇರೆ ಏನೂ ಕಾಣೋದಿಲ್ಲ, ನಿಮ್ಮ ಮುಖನೇ ಆ ಲಿಂಗದಾಗ ಕಾಣಬೇಕು. ಕಲ್ಪನಾ ಬತ್ರಿ? ಪ್ರತಿನಿತ್ಯ ನಾವು ತಿಕ್ಕೋತಿದ್ದೀವಿ ತಿಕ್ಕೊಂಡ್ರೆ ಹೊಳಗೆ ಬರ್ತದೆ ಲಿಂಗ. ಯಾವಾಗ ಆ ಲಿಂಗವನ್ನು